ದೇವರಿಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಸಿಲುಬೆಯ 7ನೇ ಮಾತನ್ನು ಆಲಿಸಲಿಕ್ಕೆ ನಿಮ್ಮೆಲ್ಲರನ್ನ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ ವಚನ 44ರಿಂದ 46ರಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನು ಕಾಂತಿಗುಂದಿ 3 ಗಂಟೆ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನ ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ದೇವರಿಗೆ ಮಹಿಮುಂಟಾಗಲಿ. ಇಲ್ಲಿ ಯೇಸು ಸ್ವಾಮಿ ಕುರಿತಾಗಿ ನೋಡುವಾಗ ಯೇಸು ಸ್ವಾಮಿ ಅನೇಕ ವಿಚಾರಗಳನ್ನು ಸಿಲುಬೆಯಲ್ಲಿರುವಾಗಲೂ ಸಹ ಏನ್ ಮಾಡಿದ್ರಂದ್ರೆ ಮಾತಾಡಿದ್ರ ಕುರಿತಾಗಿ, ತಿಳಿಸಿದ್ರ ಕುರಿತಾಗಿ ನಾವು ನೋಡ್ತೇವೆ. ಈಗಾಗಲೇ ನಾವು ಯೇಸು ಸ್ವಾಮಿ ಆಡಿರುವಂತ 6 ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈಗ 7ನೇ ಮಾತು ಏನು ಎಂಬುದಾಗಿ ನೋಡುವಾಗ, ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬತಕ್ಕಂಥದ್ದು 7ನೇ ಮಾತಾಗಿದೆ ಪ್ರಿಯರೇ. ಇದಕ್ಕಿಂತ ಮುಂಚಿನ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತಾ ಇದೆ, ಯೇಸು ಸ್ವಾಮಿ ಎಷ್ಟು ಗಂಟೆಗೆ ಸಿಲುಬೆಗೆ ಹಾಕಲ್ಪಟ್ರು ಎಂಬುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಎಷ್ಟು ಹೊತ್ತಿಗೆ ಯೇಸು ಸಿಲುಬೆಗೆ ಹಾಕಲ್ಪಟ್ರು ಎಂಬುದನ್ನು ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನದ ಪ್ರಕಾರ ಆತನ ಯೇಸು ಸ್ವಾಮಿ ಬೆಳಿಗ್ಗೆ 9 ಗಂಟೆಗೆ ಸಿಲುಬೆಗೆ ಹಾಕಲ್ಪಟ್ನು. ಆ ನಂತರ 9 ಗಂಟೆಗೆ ಸಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕೈಕಾಲುಗಳಲ್ಲಿ ಮಳೆ ಹೊಡೆತ, ಕೈಕಾಲುಗಳ ಗಾಯ, ರಕ್ತ ಸುರಿತಾ ಇದೆ. ಈಗ ಮಧ್ಯಾಹ್ನ 12 ಗಂಟೆ ಆಗಿದೆ. ಆತನ ನೋವು, ಸಂಕಟ, ವೇದನೆ ಪಡ್ತಾ ಇರುವಂತ ಸಮಯ. ಈಗ 12 ಗಂಟೆಯಿಂದ ಏನಾಗ್ತಾ ಇದೆ, ಆ ದೇಶದ ಮೇಲೆಲ್ಲ ಕತ್ತಲು ಕವಿತಾ ಇದೆ, ಅಂಧಕಾರ ಆಗ್ತಾ ಇದೆ. ಅಂದ್ರೆ ಕತ್ತಲು 12 ಗಂಟೆಯಿಂದ 3 ಗಂಟೆವರೆಗೆ ಕತ್ತಲು ಕವಿತಾ ಇದೆ. ಲೂಕನ ಬರೆದ ಸುವಾರ್ತೆ 23:44 ಪ್ರಕಾರ. ಹೀಗೆ 12ರಿಂದ 3 ಗಂಟೆವರೆಗೆ ಕತ್ತಲು ಆವರಿಸಿತ್ತು. ಅದಾದ ಮೇಲೆ ಏನಾಗ್ತಾ ಇದೆ ಎಂದು ನೋಡುವಾಗ ದೇವಾಲಯದ ತೆರೆ ಅದು ಹರಿದು ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ದೇವಾಲಯದಂತ ಒಂದು ಆ ತೆರೆ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ದೇವರಿಗೂ ಮಾನವರಿಗೂ ಮಧ್ಯೆ ಇದ್ದಂತ ಒಂದು ತೆರೆ. ಇದು ಏನಾಗ್ತಾ ಇದೆ, ಈ ಸಮಯದಲ್ಲಿ ಆತನು ಪ್ರಾಣ ಬಿಡುವಂತ ಸಮಯದಲ್ಲಿ ಏನಾಗ್ತಾ ಇದೆ, ಆ ತೆರೆ ಹರಿದು ಹೋಗ್ತಾ ಇದೆ, ಕಿತ್ತು ಹೋಗ್ತಾ ಇದೆ, ಮಧ್ಯದಿಂದ 2 ಭಾಗವಾಗ್ತಾ ಇದೆ. ಅಂದರೆ ಇಲ್ಲಿವರೆಗೆ ಯಾವುದು ಮಾನವರನ್ನ ದೇವರನ್ನ ನೋಡ್ಲಿಕ್ಕೆ ಅಡ್ಡಿಯಾಗಿತ್ತು, ಆ ತೆರೆ ಯೇಸು ಕ್ರಿಸ್ತನ ಪ್ರಾಣ ಬಿಡೋದ್ರ ಮೂಲಕವಾಗಿ ಅವೆಲ್ಲವನ್ನ ದೇವರಿಗೂ ಹಾಗೂ ಮನುಷ್ಯನಿಗಿದ್ದಂತ ಎಲ್ಲ ತೆರೆಗಳನ್ನ ಹರಿದು ಹಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ. ಕತ್ತಲೆ 12ರಿಂದ 3 ಗಂಟೆ ಆದ್ಮೇಲೆ ನೋಡ್ತಾ ಇದ್ದೇವೆ. ಆಗ ಏನಾಗ್ತಾ ಇದೆ, ದೇವಾಲಯದ ಆ ತೆರೆ ಹರಿದು ಹೋಯ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಈಗ ದೇವರನ್ನ ಏನ್ ಮಾಡ್ಬೋದು, ಎಲ್ಲರೂ ಮುಖಾಮುಖಿಯಾಗಿ ನೋಡ್ಬೋದು. ಅಂದ್ರೆ ಇಲ್ಲಿವರೆಗೆ ದೇವರ ಬಳಿಗೆ ಹೋಗ್ಲಿಕ್ಕೆ ಏನೆಲ್ಲ ತಡೆಯಾಗಿತ್ತು, ಏನೆಲ್ಲ ಅಡ್ಡಿಯಾಗಿತ್ತು, ಅದೆಲ್ಲವನ್ನ ಸ್ವಾಮಿ ಹರಿದು ಹಾಕ್ತಾ ಇದ್ದಾರೆ. ಹೇಗೆ, ಆತನ ಸಿಲುಬೆಯಲ್ಲಿ ನೋವು, ಸಂಕಟ, ಶ್ರಮೆಯನ್ನ ತಾಳೋದ್ರ ಮೂಲಕವಾಗಿ, ಸಿಲುಬೆಯಲ್ಲಿ ಕಷ್ಟವನ್ನು ಅನುಭವಿಸೋದ್ರ ಮೂಲಕವಾಗಿ, ನೋವನ್ನು ಅನುಭವಿಸೋದ್ರ ಮೂಲಕವಾಗಿ ನನಗೂ ನಿನಗೂ ದೇವರನ್ನು ನೋಡ್ಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಆ ತೆರೆಯನ್ನ ಆತನು ಹರಿದಾಕ್ತಾ ಇದ್ದಾನೆ. ಮುಖ್ಯವಾಗಿ ಅದು ಯಾವುದನ್ನು ಸೂಚಿಸುತ್ತೆ, ನಮ್ಮ ಪಾಪವನ್ನು ಸೂಚಿಸುತ್ತೆ. ಅಂದರೆ ಯೇಸು ಕ್ರಿಸ್ತನ ಸಾವಿಗಿಂತ ಮುಂಚೆ ನಾವು ತಂದೆಯನ್ನು ನೋಡ್ಲಿಕ್ಕೆ ನಮ್ಮ ಪಾಪ ಅಡ್ಡಿಯಾಗಿತ್ತು. ನಾವು ತಂದೆಯನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಅಡ್ಡ ಗೋಡೆ ರೀತಿಯಲ್ಲಿತ್ತು. ಈಗ ಕ್ರಿಸ್ತನ ಮರಣ ನಮಗೆ ಮತ್ತು ದೇವರಿಗಿದ್ದಂತ ಆ ಒಂದು ಅಡ್ಡ ಗೋಡೆ ಅಥವಾ ಪರದೆಯನ್ನೇನಾಗಿದೆ, ಅದು ಹರಿದು ಹಾಕಿದೆ. ಹೇಗೆ, ಆತನ ಸಿಲುಬೆಯ ಸಾವು, ಆತನ ಸಿಲುಬೆಯ ಮೇಲೆ ಪಟ್ಟಂತ ಶ್ರಮ, ಆತನ ಸಿಲುಬೆಯಲ್ಲಿ ಸುರಿಸಿರ್ತಕ್ಕಂಥ ರಕ್ತ ಇವತ್ತು ಮಾನವರಿಗೂ ದೇವರಿಗೂ ಇದ್ದಂತ ಒಂದು ಮಧ್ಯೆ ಇದ್ದಂತ ತಡೆಯನ್ನ ಅದು ಹರಿದು ಹಾಕಿ ದೇವರ ಬಳಿಗೆ ನಾವು ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟಿದೆ ಯೇಸುವಿನ ಸಾವು ಪ್ರಿಯರೇ. ಇವತ್ತು ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಡುತ್ತಾರೋ ಅವ್ರಿಗೇನಾಗ್ತದೆ, ದೇವರ ಮಕ್ಕಳಾಗುವಂತ ಅಧಿಕಾರ ಸಿಗ್ತದೆ, ದೇವರ ಮನೆಗೆ ಹೋಗ್ತಕ್ಕಂತ ಅಧಿಕಾರ, ದೇವರ ಜೊತೆಗೆ ಜೀವಿಸುವಂತ ಅಧಿಕಾರ.
ದೇವ್ರ ಜೊತೆಗೆ ನಡೀತಕ್ಕಂಥ ಅವಕಾಶ ಸಿಕ್ಕಿದೆ. ಅದು ಹೇಗಾಯ್ತು ಎಂಬ ನೋಡುವಾಗ ಆತನ ಸಿಲುಬೆಯ ಮರಣ, ಆತನ ಪವಿತ್ರ ರಕ್ತ ಸುರಿಸಿದ್ದರಿಂದ ಇವತ್ತೇನಾಗಿದೆ, ನಮಗೂ ದೇವರಿಗೂ ಮಧ್ಯಂತ ಇರುದ್ದಂತ ಎಲ್ಲ ತೆರೆಯೂ ಹರಿದು ಹೋಗಿದೆ. ಇಲ್ಲಿವರೆಗೆ ಕವಿದಂತ ಎಲ್ಲ ಕತ್ತಲು ಏನಾಗಿದೆ, ಎಲ್ಲವುಗಳಿಂದ ಬಿಡುಗಡೆ ಆಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಬಂದಂತ ಎಲ್ಲ ಕತ್ತಲು, ಪಾಪ, ಅವೆಲ್ಲವನ್ನ ದೇವರೇನ್ ಮಾಡಿದ್ದಾನೆ, ಬಗೆಹರಿಸಿದ್ದಾನೆ. ತನ್ನ ರಕ್ತ ಸುರಿಸೋದ್ರ ಮೂಲಕವಾಗಿ, ತಾನು ಪ್ರಾಣ ಕೊಡೋದ್ರ ಮೂಲಕವಾಗಿ, ತಾನು ನೋವನ್ನು ಅನುಭವಿಸೋದ್ರ ಮೂಲಕವಾಗಿ ದೇವರೇನ್ ಮಾಡಿದ್ದಾನೆ, ಎಲ್ಲ ತಡೆಗಳನ್ನ ಇವತ್ತು ಕರ್ತನೇನ್ ಮಾಡಿದ್ದಾನೆ ಅಂತಂದ್ರೆ ನಮಗಾಗಿ ಆತನೆಲ್ಲವನ್ನ ಬಗೆಹರಿಸಿ ತೆಗೆದಿದ್ದಾನೆ. ಇದಾದ ಮೇಲೆ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ, ಎಲ್ಲ ನಮಗೆ ಇದ್ದಂತ ತಡೆಗಳನ್ನು ನೀಗಿಸಿದ ಮೇಲೆ ಕರ್ತನ ಏನ್ ಹೇಳ್ತಿದ್ದಾರೆ, ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ ಅಂತ ಹೇಳಿ ತಾನು ಪ್ರಾಣವನ್ನ ಬಿಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇಯರೇ. ಯೇಸು ಸತ್ತನು ಅಂತ ಹೇಳಿ ಅಲ್ಲ, ಬದಲಾಗಿ ಪ್ರಾಣ ಬಿಟ್ಟನು. ಯಾಕಂದ್ರೆ ಯೇಸುವನ್ನ ಕೊಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯೇಸು ಸ್ವ ಪ್ರೇರಣೆಯಿಂದ ಪ್ರಾಣ ಬಿಟ್ಟಿದ್ದಾನೆ ಹೊರತು ಯೇಸುವಿನ ಪ್ರಾಣವನ್ನು ತೆಗಿಲಿಕ್ಕೆ ಯಾರಿಂದಲೂ ಆಗಲ್ಲ. ಯಾಕಂದ್ರೆ ಆತನು ಸಂಪೂರ್ಣ ದೇವರಾಗಿದ್ದಾನೆ, ಸಂಪೂರ್ಣ ಮನುಷ್ಯನಾಗಿ ಲೋಕಕ್ಕೆ ಬಂದನು. ಆತನು ಯಾರು ಸಹ ಆತನು ಸಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಆತನು ದೇವರು. ಅನೇಕರಿಗೆ ಜೀವವನ್ನು ಉಂಟು ಮಾಡತಕ್ಕಂಥ ಆತನು ಹೇಗೆ ಸಾಯ್ಲಿಕ್ಕೆ ಸಾಧ್ಯ? ಆದರೂ ಸಹ ಆತನು ನಮಗಾಗಿ ಪ್ರಾಣವನ್ನ ಬಿಟ್ಟನು, ನಮಗಾಗಿ ತ್ಯಾಗ ಮಾಡಿದನು, ಪ್ರಾಣ ತ್ಯಾಗ ಮಾಡಿದನು. ಆಮೇಲೆ ಸತ್ತು 3ನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಬಂದನು ಎಂಬುದಾಗಿ ನೋಡ್ತಾ ಇದೆ. ಕರ್ತನಿಗೆ ಪ್ರಾಣ ಬಿಡುವುದು ಗೊತ್ತು, ಪ್ರಾಣ ಪಡೆದುಕೊಳ್ಳುವುದು ಗೊತ್ತು. ಹೀಗೆ ಸರ್ವಶಕ್ತನಾಗಿರುವ ದೇವರು ನಿನ್ನ ನಿಮಿತ್ತವಾಗಿ ಎಲ್ಲ ವಿಧವಾದ ಕಷ್ಟ, ನೋವು, ಸಂಕಟ, ಹಿಂಸೆ ಎಲ್ಲವನ್ನು ಅನುಭವಿಸಿ ಸಿಲುಬೆಯಲ್ಲಿ ತನ್ನ ಪವಿತ್ರ ರಕ್ತವನ್ನು ಸುರಿಸಿ ಕೊನೆಯದಾಗಿ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಆತ್ಮವನ್ನ ತಂದೆ ದೇವರಿಗೆ ಒಪ್ಪಿಸೋದ್ರ ಕುರಿತಾಗಿ, ಮಹಾಧ್ವನಿಯಿಂದ ಪ್ರಾಣ ಬಿಡೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಿಮಗೆ ಪ್ರಶ್ನೆ, ಇಂದು ನೀವು ನಿಮ್ಮ ಆತ್ಮವನ್ನ ಯಾರಿಗೆ ಒಪ್ಪಿಸ್ಲಿಕ್ಕೆ ತವಕಿಸ್ತಾ ಇದ್ದೀರಾ? ನಿಮ್ಮನ್ನ ಯಾರಿಗಾಗಿ ಸಮರ್ಪಿಸ್ಲಿಕ್ಕೆ ನೀವು ಹಾತೊರಿತಾ ಇದ್ದೀರಾ, ಕಾರ್ಯವನ್ನು ಮಾಡ್ತಾ ಇದ್ದೀರಾ? ಯೇಸು ಪ್ರಭು ತಂದೆ ದೇವರಿಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು ಎಂಬುದಾಗಿ ನೋಡ್ತಾ ಇದ್ದೇವೆ. ಇವತ್ತು ನೀನು ಯಾರಿಗಾಗಿ ನಿನ್ನನ್ನು ಒಪ್ಪಿಸಿಕೊಡುತ್ತಿರುವಿ? ಯಾವುದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡುತ್ತಿರುವಿ? ನಿನ್ನ ಜೀವನದ ಗುರಿ ಏನಾಗಿದೆ? ನಿನ್ನ ಯೋಜನೆ, ನಿನ್ನ ಕುರಿತಾಗಿರ್ತಕ್ಕಂಥ ದೇವರ ಯೋಜನೆ ಏನಾಗಿದೆ? ನೀನು ಆತನನ್ನು ಹೇಗೆ ಪ್ರೀತಿಸ್ತಾ ಇದ್ದೀಯಾ? ಆತನು ನಿನಗೋಸ್ಕರ ಪ್ರಾಣವನ್ನೇ ಬಿಡುವಷ್ಟು ಪ್ರೀತಿಸಿದ್ದಾನೆ. ನೀನು ಆತನಿಗಾಗಿ ಎಷ್ಟು ಪ್ರೀತಿಸ್ತಾ ಇದ್ದೀಯಾ? ಎಷ್ಟು ಪ್ರೀತಿಯಲ್ಲಿ ನಡೀತಾ ಇದ್ದೀಯಾ? ಆತನು ನಿನಗಾಗಿ ನಿಂದೆ ಅವಮಾನಗಳನ್ನು ಸಹಿಸಿಕೊಂಡನು. ನೀನು ಆತನಿಗಾಗಿ ಹೇಗೆ ನೋವುಗಳನ್ನ, ಸಂಕಟಗಳನ್ನು ಸಹಿಸಿಕೊಳ್ತಾ ಇದ್ದೀಯಾ? ಆತನು ನಿನ್ನನ್ನು ಬದುಕಿಸಲು ತಾನು ಮರಣಕ್ಕೆ ಒಳಗಾದನು. ನೀನು ಯಾರನ್ನ ಬದುಕಿಸೋದಕ್ಕೋಸ್ಕರ ಯಾವ ತ್ಯಾಗವನ್ನು ಮಾಡ್ತಾ ಇದ್ದೀಯಾ? ನೀನು ನನ್ನ ದೇಹಾತ್ಮವನ್ನ ಯಾವುದಕ್ಕಾಗಿ ಸಮರ್ಪಿಸ್ತಾ ಇದ್ದೀಯಾ? ನಿನ್ನ ದೇಹಾತ್ಮ ಯಾವುದನ್ನ ಪಡೆದುಕೊಳ್ಳಲು ಹಂಬಲಿಸ್ತಾ ಇದೆ? ನಿನ್ನನ್ನು ಪ್ರೀತಿಸಿದಂತ ಕರ್ತನಿಗೆ ನೀನು ಏನು ಪ್ರತಿಯಾಗಿ ಮಾಡ್ತಾ ಇದ್ದೀಯಾ? ಗುಡ್ ಫ್ರೈಡೆ ಬಂದಿದೆ, ನೆಕ್ಸ್ಟ್ ಈಸ್ಟರ್ ಬರುತ್ತೆ, ಮತ್ತೊಂದ್ ದಿನ ಬರುತ್ತೆ, ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ನೀನ್ ಏನ್ ಮಾಡ್ತಾ ಇದೀಯ ಕರ್ತನಿಗಾಗಿ? ಕರ್ತನನ್ನು ಪ್ರೀತಿಸೋದಕ್ಕೆ ಪ್ರತಿಯಾಗಿ ನೀನ್ ಹೇಗೆ ಆತನಲ್ಲಿ ಪ್ರೀತಿಯಲ್ಲಿ ನಡೀತಾ ಇದ್ದೀಯಾ? ಹೇಗೆ ಆತನ ವಾಕ್ಯದಲ್ಲಿ ನಡೀತಾ ಇದ್ದೀಯಾ? ಹೇಗೆ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದೀಯಾ ನೀನು ಅನ್ನತಕ್ಕಂಥದ್ದನ್ನ ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಅದರಿಂದ ನಾವು 7 ಮಾತುಗಳನ್ನು ಈಗಾಗಲೇ ಧ್ಯಾನಿಸಿದ್ದೇವೆ ಸಿಲುಬೆಯಲ್ಲಿ. ಹೀಗೆ ಸಿಲುಬೆಯಲ್ಲಿ ಇರುವಾಗ್ಲೂ ಸ್ವಾಮಿ ಏನ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮನ್ನು ಮರಿಲಿಲ್ಲ. ನಾವು ನಡಿಬೇಕಾಗಿರ್ತಕ್ಕಂಥ ರೀತಿ ನೀತಿಯನ್ನು ತಿಳಿಸಿದ್ರು. ಆತ ನಮಗಾಗಿ ಪ್ರಾಣ ಬಿಟ್ರು. ಅದರಿಂದ ಇವತ್ತು ನಮಗಾಗಿ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಕರ್ತನಿಗೆ ನಮ್ಮನ್ನ ಒಪ್ಪಿಸ್ಕೊಡೋಣ. ಸ್ವಾಮಿ, ನನಗಾಗಿ ನೀನು ಎಲ್ಲವನ್ನು ಮಾಡಿ ಮುಗಿಸ್ಬಿಟ್ಟಿರಿ ಸ್ವಾಮಿ. ನಿಮ್ಮ ಪ್ರಾಣವನ್ನೇ ನಮಗೋಸ್ಕರ ಬಿಟ್ರಿ. ನಾನು ಸಹ ನಿಮಗೋಸ್ಕರ ಪ್ರಾಣ ಬಿಡ್ಲಿಕ್ಕೆ ಸಿದ್ಧನಾಗಬೇಕು. ನನ್ನನ್ನು ಸಿದ್ಧಪಡಿಸು. ನಾನು ನಿನಗಾಗಿ ವೈರಾಗ್ಯವಾಗಿ ಲೋಕದಲ್ಲಿ ಜೀವಿಸ್ಬೇಕು ಸ್ವಾಮಿ. ನನಗೆ ಸಹಾಯ ಮಾಡು. ನನ್ನನ್ನು ಪ್ರೀತಿಸಿ ನನಗಾಗಿ ನೀನು ಮಾಡದೇ ಇರತಕ್ಕಂಥ ಕಾರ್ಯ ಒಂದೂ ಇಲ್ಲ ಸ್ವಾಮಿ. ಅದೇ ರೀತಿ ಸ್ವಾಮಿ, ನಾನು ನನ್ನ ಜೀವಿತದಲ್ಲಿ ನಿನಗಾಗಿ ಮಾಡದೇ ಇರತಕ್ಕಂಥ ಯಾವುದನ್ನೂ ನಾನು ಬಾಕಿ ಇಟ್ಕೋಬಾರ್ದು ಸ್ವಾಮಿ. ಎಲ್ಲವನ್ನು ನಾನು ನಿನಗೋಸ್ಕರ ಮಾಡ್ಲಿಕ್ಕೆ ನನ್ನ ಬಲಪಡಿಸು. ನಮ್ಮನ್ನ ಆಶೀರ್ವಾದ ಮಾಡು. ನಮಗೋಸ್ಕರ ಸಿಲುಬೆಯಲ್ಲಿ ನೀನು
ಪಟ್ಟಂತ ಶ್ರಮೆಗಾಗಿ, ನೋವಿಗಾಗಿ, ಸಂಕಟಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಯೋಜನೆಯಂತೆ ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮ ನಡೆಸು ಎಂಬುದಾಗಿ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ನಮ್ಮ ಆತ್ಮನ ಕರ್ತನಿಗೆ ಒಪ್ಪಿಸಿಕೊಡೋಣ. ಇಗೋ ಬಾಗಿಲು ನಿಂತ್ಕೊಂಡು ತಡ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆರೆದ್ರೆ ನಾನು ಒಳಗೆ ಬರ್ತೇನೆ ಅವನು ಒಳಗೆ ಎಂಬುದಾಗಿ ಕರ್ತನ ಸ್ವರ ಆಗಿದೆ. ಪ್ರೇರೆ, ಇನ್ನು ಯಾರು ನಿಮ್ಮ ಜೀವಿತಗಳಲ್ಲಿ ನೀವು ಕರ್ತನಿಗೆ ನಿಮ್ಮನ್ನು ನೀವು ತೆರೆದು ಕೊಡ್ಲಿಲ್ವೋ, ಈಗಲೇ ಒಳ್ಳೆ ಸಮಯ, ಇದೇ ಶುಭ ಗಳಿಗೆ ಆಗಿದೆ. ನಿಮ್ಮನ್ನು ನೀವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡ್ರಿ. ದೇವರಿಗೆ ನಿಮ್ಮ ಹೃದಯಗಳಲ್ಲಿ ಸ್ಥಳಾವಕಾಶ ಮಾಡಿಕೊಡ್ರಿ. ಆತನು ನಿಮ್ಮ ಹೃದಯ ಬಾಗಿಲನ್ನ ತಡ್ತಾ ಇದ್ದಾನೆ. ಪ್ರೇರೆ, ನೀವು ಇಲ್ಲಿವರೆಗೆ ತೆರೆದು ಕೊಡದೇ ಇದ್ರೆ ಈ ದಿನದಲ್ಲಿ ನೀವು ತೆರೆದು ಕೊಡ್ರಿ. ಸ್ವಾಮಿ ನಿಮ್ಮ ಒಳಗೆ ಬರ್ಲಿಕ್ಕೆ ಆತನು ತವಕಿಸ್ತಾನೆ. ನಿಮ್ಮನ್ನ ರಕ್ಷಿಸಲು, ನಿಮ್ಮನ್ನ ನಿತ್ಯ ಜೀವಕ್ಕೆ ನಡೆಸಲು, ತನ್ನ ನಿತ್ಯ ನಿವಾಸನದಲ್ಲಿ ಸೇರಿಸಿಕೊಳ್ಳಲು, ತನ್ನೊಂದಿಗೆ ಜೀವಿಸಲು, ನಿಮ್ಮನ್ನ ತನ್ನೊಟ್ಟಿಗೆ ಇಟ್ಟುಕೊಳ್ಳಲು ಸ್ವಾಮಿ ನಿಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ. ಆದ್ದರಿಂದ ಆತ ನಿಮಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟಂತೆ ನೀವು ಸಹ ನಿಮ್ಮನ್ನ ಕರ್ತನಿಗೆ ಒಪ್ಪಿಸೋದಾದರೆ ಆತ ನಿಮ್ಮನ್ನ ಆಶೀರ್ವದಿಸಲಿಕ್ಕಿದ್ದಾನೆ. ತನ್ನ ಆ ಒಂದು ಪರಲೋಕ ಸಂಸ್ಥಾನಕ್ಕೆ ನಿಮ್ಮನ್ನ ಬಾಧ್ಯಸ್ಥರಾಗಿ ಮಾಡಲಿಕ್ಕಿದ್ದಾನೆ. ನೀವು ಆತನನ್ನ ಸ್ವೀಕರಿಸೋದಾದ್ರೆ, ನೀವು ಆತನ ಮೇಲೆ ನಂಬಿಕೆ ಇಡೋದಾದ್ರೆ, ನೀವು ಆತನಿಗೆ ಒಳಗಾಗದಾದ್ರೆ, ನೀವು ನಿಮ್ಮ ದೇಹಾತ್ಮವನ್ನು ಆತನಿಗೆ ಒಪ್ಪಿಸೋದಾದ್ರೆ ಆತ ನಿಮ್ಮನ್ನ ಆಶೀರ್ವದಿಸಲಿಕ್ಕಿದ್ದಾನೆ. ನಿಮಗೋಸ್ಕರವಾಗಿ ಸ್ಥಳವನ್ನು ಆತನ ಸಿದ್ಧಪಡಿಸ್ಲಿಕ್ಕಿದ್ದಾನೆ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ಹೌದು, ನೀವು ಶಿಲುಬೆಯಲ್ಲಿ ಹಾಡಿದ ಕೊನೆಯ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ ಎಂದಾಗ, ಇವತ್ತು ಸ್ವಾಮಿ ನಮಗೋಸ್ಕರವಾಗಿ ನೀವು ಎಲ್ಲವನ್ನ ಬಿಟ್ಟುಕೊಟ್ಟು ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ನೋವು, ಸಂಕಟ, ಹಿಂಸೆ ತಾಳಿ ಕರ್ತನೇ, ಕೊನೆಯದಾಗಿ ನಮಗಾಗಿ ನೀವು ಪ್ರಾಣ ಬಿಟ್ರಿ ಸ್ವಾಮಿ. ಅಂತ ದೇವರಾದ ನಿನ್ನನ್ನು ನಾವು ಪ್ರೀತಿಸುವಂತೆ, ನಿನ್ನ ಪ್ರೀತಿಯಲ್ಲಿ ನಡೆಯುವಂತೆ ಸಹಾಯ ಮಾಡು. ಇನ್ನು ಯಾರೆಲ್ಲ ತಮ್ಮ ಹೃದಯಗಳಲ್ಲಿ ನಿಮಗೆ ಸ್ಥಳವನ್ನು ಕೊಡಲಿಲ್ಲ, ಅವರೆಲ್ಲರೂ ಅವರ ಹೃದಯಗಳಲ್ಲಿ ನಿಮಗೆ ಸ್ಥಳ ನೀಡುವುದಕ್ಕೂ, ತಮ್ಮ ಹೃದಯದಲ್ಲಿ ನಿಮ್ಮನ್ನು ಸ್ವೀಕರಿಸಿ ನಿಮಗಾಗಿ ಜೀವಿಸುವುದಕ್ಕೆ, ನೀವು ಭೂಮಿಗೆ ಕಳಿಸಿರ್ತಕ್ಕಂಥ ಉದ್ದೇಶ ಚಿತ್ತವನ್ನು ನೆರವೇರಿಸುವಂತೆ ಕೃಪೆ ಮಾಡು. ಹೀಗೆ ನಿಮ್ಮ ಶಿಲುಬೆಯ 7 ಮಾತುಗಳಿಗಾಗಿ ಸ್ತೋತ್ರ. ಈ 7 ಮಾತುಗಳನ್ನು ಕೇಳಿಸಿಕೊಂಡಿದ್ದೇವೆ ಕರ್ತನೆ. ಇವುಗಳಿಗೆ ಒಳಗಾಗಿ ಜೀವಿಸಕ್ಕೆ, ಇವುಗಳು ಹೇಳಿದಂತೆ ನಾವು ಜೀವಿಸಿ ನಾವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಹೀಗೆ ಈ 7 ಮಾತುಗಳನ್ನ ಕರ್ತನೆ ಈ ದೇವ ಜನರೊಂದಿಗೆ ಹಂಚಿಕೊಳ್ಳುವಂತೆ ನನ್ನ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಬಿತ್ತಲ್ಪಟ್ಟಂತ ಈ ವಾಕ್ಯಗಳು ಕರ್ತನೆ ಮೊಳೆತು ಫಲ ಕೊಡಬೇಕು, ಕೃಪೆ ಮಾಡು. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಇಲ್ಲಿವರೆಗೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆಡಿದಂಥ 6 ಮಾತುಗಳನ್ನು ಕೇಳಿಸ್ಕೊಂಡಿಲ್ಲ ಅಂತಂದ್ರೆ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಈ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿರುವಂಥ 7 ಮಾತುಗಳು ಇದೆ. ಅದರಿಂದ ಒಂದೊಂದಾಗಿ ನೀವು ಕೇಳಿಸಿಕೊಂಡು ನೀವು ಆತ್ಮಿಕವಾಗಿ ಬಲ ಹೊಂದಬೇಕಾಗಿ, ದೇವರನ್ನು ಯೋಜನೆ ಮಾಡಲಿಕ್ಕೆ ಮುಂದಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.